ಸರಿ, ಸೂರಿ ಮುಕುಂದ್ ಅವರೇ, ಡೀಟೇಲ್ ಆಗಿ ಈ ಪಿಟಿಷನ್ ನನ್ನ ಹತ್ರನೂ ಇದೆ ಕಾಪಿ. ಡೀಟೇಲ್ ಆಗಿ ಒಂದಷ್ಟು ಪುಟಗಳಲ್ಲಿ ಏನೇನೆಲ್ಲ ಹೇಳಬೇಕು ಅದೆಲ್ಲವನ್ನ ಸುಪ್ರೀಂ ಕೋರ್ಟ್ನ ಮುಂದೆ ಹೇಳಿರು. ಆ ಕಥೆಯನ್ನ ಆಮೇಲೆ SIT ಮುಂದೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಅಥವಾ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಇಲ್ಲೆಲ್ಲ ರಿಪೀಟ್ ಟೆಲಿಕಾಸ್ಟ್ ಆಯ್ತು ಅನ್ನೋದು ಬಿಟ್ರೆ ಮೊಟ್ಟ ಮೊದಲು ಹೋಗಿದೆ ಸುಪ್ರೀಂ ಕೋರ್ಟ್ನ ಮುಂದೆ ಬರೋಬ್ಬರಿ 50ಕ್ಕೂ ಹೆಚ್ಚು ಪುಟಗಳು. ಇಷ್ಟೆಲ್ಲ ಡೀಟೇಲ್ ಆಗಿ ಅಲ್ಲಿನ ಕತೆ ಹೇಳಿದ ನಂತರವೂ ಕೂಡ ಸುಪ್ರೀಂ ಕೋರ್ಟ್ ಹೀಗೆ ಯಾಕೆ, ನೀವು ವಕೀಲರಾಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಸುಪ್ರೀಂ ಕೋರ್ಟ್ ಹೀಗೆ ಯಾಕೆ ಒಂದು ಆರ್ಡರ್ ಅನ್ನ ಪಾಸ್ ಮಾಡಿರೋಕೆ ಸಾಧ್ಯತೆ ಇದೆ? ಏನಂತ, ಇದು PIL ಅಂತಂದ್ರೆ ಇದರಲ್ಲಿ ಪ್ರೈವೇಟ್ ಪೈಸಾ ಹಾಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಕಾಣ್ತಾ ಇದೆ. ಈ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ಯಾಕೆ ಮಾಡಿರಬಹುದು ಅಂತ ಕೋರ್ಟ್ ಅನೇಕ ಬಾರಿ ಅನೇಕ ಸಲ ತುಂಬಾ ಜನರಿಗೆ ಆತರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾನೆ ಇರುತ್ತೆ. ಸೊ ಅದೇನು ಹೊಸದಲ್ಲ. ಸೊ ಈಗ ಆರಂಭದಲ್ಲಿ ನಮಗ್ ಹೊಸ್ತು ಸರ್, ಈ ನನಗೆ ಮಾತಾಡಕ್ ಬಿಡ್ಬೇಕು. ನಾನು ಹೇಳಿದೆ ಈಗ ಜನ ಇಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಾರೆ. ನಿಮ್ಗೆ ಹೇಳ್ತಿರೋದು ಜನ ಒಬ್ಬ ಹುಡುಗ ಮೆಸೇಜ್ ಮಾಡಿದಾನೆ, ನಿಮ್ಗೂ ಕಳ್ಸಿದೀನಿ ಅದನ್ನ. ಸೊ ಅದಕ್ಕೆ ನಾನು ಮಾತಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ದಯವಿಟ್ಟು ಅವ್ರ ಜೊತೆ ಡಿಸ್ಕಷನ್ ಮಾಡ್ಕೊಳ್ಳಿ. ಈಗ ನಾನು ಹೇಳ್ತಾ ಇದೀನಲ್ಲ, ನಾನು ಮಾತಾಡಕ್ಕೆ ಅಲ್ಲ, ನಾನು ಕೋಪ ಅಲ್ಲ, ನೀವು ಇನ್ನೂ ನಾನು ಸ್ಟಾರ್ಟೇ ಮಾಡಿಲ್ಲ, ಆಗ್ಲೇ ನಮ್ ಪಿಟಿಷನ್ ಬಗ್ಗೆ ಹೇಳ್ತಾ ಇದ್ದೀನಿ. ಹಳೇದಲ್ಲ ಒಂದು ನಿಮಿಷ ಇಲ್ಲ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಅಲ್ಲ, ನನಗೂ ಏನ್ ಟೈಮ್ ಇಲ್ಲ ಮೇಡಮ್, ಇಲ್ಲಿ ಬಂದು ಕುತ್ಕೊಳ್ಳಕ್ಕೆ ನನಗೂ ಏನ್ ಟೈಮ್ ಇಲ್ಲ. ನೀವು ಕರೆದಿದ್ದೀರಾ ಅಂತ ಬಂದಿದ್ದೀನಿ, ಕೇಳಿಸ್ಕೊಳ್ಳಿ. ಅಲ್ಲ, ಇದು ಸುಪ್ರೀಂ ಹೈಕೋರ್ಟ್ ಇನ್ನೊಂದು ಅಬ್ಸರ್ವೇಷನ್ ಮಾಡಿದೆ, ಹೇಳದ್ನ. Thus clearly the petitioner is withholding material documents from the perusal of this court, despite the fact that the petitioner claims to be a dharmadhikari of a temple. He has approached this court, a temple of justice, without clean hands. ಅಂತ ಹೇಳಿದೆ. ಅಲ್ಲ, ಇದ್ರ ಮೇಲೆ ಡಿಸ್ಕಷನ್ ಮಾಡಿ. ಯಾಕೆ ಕೋರ್ಟ್ ಈಗ ನೀವೇನಂತ ಹೇಳಿದ್ರಿ, ಸುಪ್ರೀಂ ಕೋರ್ಟ್ ಹಿಂಗೆಲ್ಲ ಹೇಳಿದೆ ಅಂತ ಹೇಳಿದ್ರಲ್ಲ. ಸುಪ್ರೀಂ ಕೋರ್ಟ್ ಇವ್ರ ಬಗ್ಗೆನೂ ಹಿಂಗೆ ಹೇಳಿದ್ಯಲ್ಲ, ಅಲ್ಲ ಹೈಕೋರ್ಟ್ ಇವ್ರ ಬಗ್ಗೆನೂ ಹಿಂಗೆ ಹೇಳಿದ್ಯಲ್ಲ. ಅದೇನು ಹೈಕೋರ್ಟ್ ಅಲ್ಲಿ ಏನಾದೇನು ಸುಪ್ರೀಂ ಕೋರ್ಟ್ ಹಂಗೇಳುತ್ತೆ ಹಿಂಗೇಳುತ್ತೆ, ಸುಪ್ರೀಂ ಕೋರ್ಟ್ ಹೇಳುತ್ತೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಹೇಳಿದೆ ಮೇಡಮ್. ಸುಪ್ರೀಂ ಕೋರ್ಟ್ ಹಂಗಾರೆ ಇವ್ರನ್ನ ಕೊಲೆಗಡಕರು ಗ್ಯಾಂಗ್ ಅಂತ ಹೇಳ್ತೀರಾ, ಅನ್ಕ್ಲೀನ್ ಗ್ಯಾಂಗ್ ಅಂತ ಹೇಳ್ತೀರಾ? ಹೈಕೋರ್ಟ್ ಅಲ್ಲಿ ಹಿಂಗೆ ಹೇಳಿದ್ಯಲ್ಲ, ಡಿಫೇಮ್ ಮಾಡೋದಿದೆಯಲ್ಲ, ಸುಪ್ರೀಂ ಕೋರ್ಟ್ ಆರ್ಡರ್ ಇಟ್ಕೊಂಡು ಡಿಫೇಮ್ ಮಾಡೋದಿದೆಯಲ್ಲ, ನೀವು ಹೈಕೋರ್ಟ್ ಹೌದು ಡಿಫೇಮ್ ಬುಲ್ಡಾ ಗ್ಯಾಂಗ್. ನೀವೊಬ್ಬ ಅಡ್ವೊಕೇಟ್ ಇದನ್ನ ಇದ್ ಮಾಡ್ತೀರಿ, ಪಿಟಿಷನರ್ ಅಲ್ಲಿ ಕತೆ ಬರೀದೆ ಇನ್ನೇನ್ ಬರೀತಾರೆ? ಚಿನ್ನಯ್ಯ ಹೇಳಿರುವಂತದ್ದು, ಚಿನ್ನಯ್ಯ ಹೇಳಿರೋ ಈಗ ದೀಪಕ್ ಖೋಸ್ಲಾ ಈಗ ಸುಪ್ರೀಂ ಕೋರ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ತರ ನಿಮ್ಮ ಮೀಡಿಯಾ ಚಾನೆಲ್ಗಳು ಈ ರೀತಿ ಸುಪ್ರೀಂ ಕೋರ್ಟ್ ಆರ್ಡರ್ ನ ಡಿಸ್ಟಾರ್ಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತ. ಅಡ್ವೊಕೇಟ್ ಆಗಿರಂತೆ ಈಗ ಸುಪ್ರೀಂ ಕೋರ್ಟ್ ಬನ್ನಿ, ಸುಪ್ರೀಂ ಕೋರ್ಟ್ ಏನಂತ ಹೇಳಿದೆ. ಒಂದ್ ಡೌಟ್ ಸರ್, ನೀವು ವಕೀಲರಾಗಿರೋದ್ರಿಂದ ನನ್ನ ಡೌಟ್ ನಿಮ್ಮ ಹತ್ರ ಕೇಳ್ತಿದ್ದೀನಿ. ನಾನು ಈ ರಾಜ್ಯದ ಪ್ರಜೆಯಾಗಿ ಸುಪ್ರೀಂ ಕೋರ್ಟ್ ನ ಈ ಆರ್ಡರ್ ಕಾಪಿ ಇಟ್ಕೊಂಡ್ಬಿಟ್ಟು ಘೋಸ್ಲೆ ಅವರು ಕೇವಲ ಈ ಡಿಸ್ಮಿಸ್ ಯಾಕಾಯ್ತು ಅನ್ನೋದನ್ನ ಮಾತ್ರ ಹೇಳ್ತಿದ್ದಾರೆ, ಆದ್ರೆ ಇದರ ಅಬ್ಸರ್ವೇಷನ್ ಅನ್ನ ಮುಚ್ಚಿಟ್ಟಿದ್ದಾರೆ. ಹೀಗಾಗಿ ದೀಪಕ್ ಘೋಸ್ಲೆ ಅವರು ಕೂಡ ಅರ್ಧಂಬರ್ಧ ಬರೆದಿದ್ದಾರೆ ಮಹಾಸ್ವಾಮಿಗಳೇ ನಿಮ್ಮ ಲೆಟರ್ ನಲ್ಲಿ. ನಾನು ಲೆಟರ್ ಬರೀಬಹುದಲ್ವಾ? ಸುಪ್ರೀಂ ಕೋರ್ಟ್ ನಾನು ಲೆಟರ್ ಬರೀಬಹುದು, ನೀವೇ ನನ್ನ ಅಡ್ವೊಕೇಟ್ ಆಗಿರಬಹುದು. ಅಲ್ಲ, ಒಂದ್ ನಿಮಿಷ ಇರಿ. ಈಗ ಲಾಸ್ಟ್ ಅಲ್ಲಿ ಏನಂತ ಹೇಳುತ್ತೆ, ಸಿನ್ಸ್ ಲರ್ನ್ ಕೌನ್ಸಿಲ್ ಫಾರ್ ದ ಪಿಟಿಷನರ್ ಸಬ್ಮಿಟೆಡ್ ದಟ್ ದ ಪಿಟಿಷನರ್ ಐಡೆಂಟಿಟಿ ಮೇ ನಾಟ್ ಬಿ ರಿವೀಲ್ಡ್, ಯು ಹ್ಯಾವ್ ನಾಟ್ ಡನ್ ಸೊ ಪೆಂಡಿಂಗ್ ಅಪ್ಲಿಕೇಶನ್ಸ್ ಇಫ್ ಎನಿ ಸ್ಟ್ಯಾಂಡ್ ಡಿಸ್ಪೋಸ್ಡ್ ಅಂತ. ಸೊ ಏನಕ್ಕೆ ಅಂದ್ರೆ ಇವರು ಐಡೆಂಟಿಟಿ ಹೇಳಿಲ್ಲ ಅಂತ. ಇವರು ಸೀಲ್ಡ್ ಕವರ್ ಅಲ್ಲಿ ಚಿನ್ನಯ್ಯನ ಐಡೆಂಟಿಟಿ ಪ್ರೂಫ್ ನ ಸೀಲ್ಡ್ ಕವರ್ ಅಲ್ಲಿ ಸುಪ್ರೀಂ ಕೋರ್ಟ್ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ನಾನು ಸೀಲ್ಡ್ ಕವರ್ ಅಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ನೀವು ಅಲ್ಲೇನಾದ್ರೂ ಮುಂಚೆನೆ ಈ ತರ ಗ್ರೀವಿಯನ್ಸ್ ಇದ್ರೆ ಫಸ್ಟ್ ನೀವು ಎಲ್ಲಿ ಅಪ್ರೋಚ್ ಮಾಡಬೇಕು, ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಮಾಡಿ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಿ. ಅಲ್ಲಿ ನಿಮ್ಮ ಗ್ರೀವಿಯನ್ಸ್ ಕೇಳಿಲ್ಲ ಅಂದ್ರೆ ನಂತರ ಇಲ್ಲಿ PIL ಸಲ್ಲಿಸಬೇಕಾಗಿತ್ತು ಅಂತ ಹೇಳೋದು. ಸೊ ಅದನ್ನ ನೀವು ಐಡೆಂಟಿಟಿನ ಡಿಸ್ಕ್ಲೋಸ್ ಮಾಡದೆ ಈ ತರ ಬಂದಿದ್ದೀರಾ ಅಂತ ಹೇಳ್ತಾರೆ. ಸೊ ಆ ಸುಪ್ರೀಂ ಕೋರ್ಟ್ ಅಲ್ಲಿ 1 ಲಕ್ಷ ಫೈನ್ ಹಾಕ್ತಾರೆ ಒಬ್ಬೊಬ್ರಿಗೆ. ಈ ಹೈಕೋರ್ಟ್ ಅಲ್ಲಿ ಹಿಂಗೆ ಅಬ್ಸರ್ವೇಷನ್ ಮಾಡಿದ್ಯಲ್ಲ, ಈ ತರ ಅನ್ಕ್ಲೀನ್ ಹ್ಯಾಂಡ್ಸ್ ಅಲ್ಲಿ ಒಬ್ರು ಧರ್ಮಾಧಿಕಾರಿ ಟೆಂಪಲ್ ಗೆ ಬರ್ತಾರೆ ಅಂತ. ಸೊ ಆ ತರನು ಅಬ್ಸರ್ವ್ ಮಾಡ್ತಾರೆ. ಸೊ ನೀವು ಕೋರ್ಟ್ ಅಬ್ಸರ್ವೇಷನ್ ಇಟ್ಕೊಂಡು ಇದನ್ನ ಮುಚ್ಚಿಟ್ಟಿದ್ರು, ಇದು ಹಂಗ್ ಮಾಡ್ಬಿಟ್ರು, ಬುಲ್ಡಾ ಗ್ಯಾಂಗ್ ಮುಂಚೆನೆ ಷಡ್ಯಂತ್ರ ಮಾಡಿತ್ತಾ, ಆ ತರ ಮಾಡಿ ಚಿನ್ನಯ್ಯ ಹೇಳ್ಬೇಕೀಗ. ಚಿನ್ನಯ್ಯ ಈಗ ಆತ ಬಂದು ಮತ್ತೊಮ್ಮೆ ಪ್ರಶ್ನೆ ಸರ್, ಈ ರೀತಿ ಆಯ್ತು, ಅವ್ರ ಐಡೆಂಟಿಟಿ ರಿವೀಲ್ ಮಾಡ್ಲಿಲ್ಲ, ಕವರ್ ಮಾಡಿದ್ರು, ಮತ್ತೊಂದು ಮಗದೊಂದು, ಬಟ್ ಇರೋ ಅಷ್ಟು ವಿಚಾರಗಳು SIT ರೀಚ್ ಆಗೋಕ್ ಮುಂಚೆ, ರಾಜ್ಯದ ಜನರಿಗೆ ಗೊತ್ತಾಗೋಕ್ ಮುಂಚೆ ಅಷ್ಟು ವಿಚಾರಗಳನ್ನ ಸುಪ್ರೀಂ ಕೋರ್ಟ್ ಮುಂದೆ ಇಟ್ಟಾಗಿದೆ. ಸುಪ್ರೀಂ ಕೋರ್ಟ್ ನಲ್ಲಿ ಹಿರಿಯ ವಕೀಲರು ಇದರ ಪರವಾಗಿ ವಿರುದ್ಧವಾಗಿ ವಾದ ಕೂಡ ಮಂಡಿಸಿರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡ ನಂತರ ಸುಪ್ರೀಂ ಕೋರ್ಟ್ ನ ಜಡ್ಜ್ಗಳು ಇದನ್ನ ಪ್ರೈವೇಟ್ ಪೈಸಾ ಹಾಗೆ ಪೊಲಿಟಿಕಲ್ ಇಂಟ್ರೆಸ್ಟ್ ಅಂತ ಕರೆದ್ರೆ ಅದನ್ನ ರಾಜ್ಯದ ಜನರು
ಹೇಗೆ ಗಮನಿಸಬೇಕು, ಸುಪ್ರೀಂ ಕೋರ್ಟ್ ಈ ಪದಗಳನ್ನ ಈ ಕೇಸ್ನಲ್ಲಿ ಯಾಕೆ ಬಳಕೆ ಮಾಡಿದೆ, ಅದಕ್ಕಿಂತ ಮುಂಚೆ ಒಂದು ಲೈನ್ ಇದೆ, ಒಂದು ಪ್ಯಾರಾಗ್ರಾಫ್ ಓದಿ. ಇದನ್ನ ಹೇಳಿ ಸರ್, ಆಮೇಲೆ ಅದನ್ನ ಹೇಳ್ಬಿಡ್ತೀನಿ ಯಾಕೆ ಹೇಳ್ತಾರೆ ಅಂತ ಹೇಳಿ. ಅದೇ ಯಾಕೆ ಹೇಳ್ತಾರೆ ಅಂದ್ರೆ, we also observe that no relief as such is sought against any of the respondents herein. The filing of this writ petition is therefore an exercise in futility. ಅಂದ್ರೆ ನೀವೇನ್ ರೆಸ್ಪಾಂಡೆಂಟ್ಸ್ ಮಾಡಿದೀರಾ, ಇವ್ರ ವಿರುದ್ಧ ಏನ್ ಆಕ್ಷನ್ ತಗೋಬೇಕು ಅಂತ ನೀವು ಕೇಳೇ ಇಲ್ಲ, ಮತ್ ಯಾಕೆ ನೀವು ಇದನ್ನ ಫೈಲ್ ಮಾಡಿದೀರಾ ಅಂತ ಕೇಳಿರೋದು. ಅದಾದ್ಮೇಲೆ ನಿಮ್ಗೆ ಫಸ್ಟ್ ಪ್ಯಾರಾಗ್ರಾಫ್ ಬನ್ನಿ, ಅದೇ ಪೇಜ್ ನಂಬರ್ 2 ನಲ್ಲಿ. We note that the contents of this writ petition pertain to the matter which relates to the period 1995 to 2004. The writ petition is filed in the year 2025. The writ petition has to be dismissed on the ground of delay and latches without requiring consideration same on merits. ಅಂದ್ರೆ ಮೆರಿಟ್ಸ್ ಮೇಲೆ ಹೋಗಲ್ಲ ಅಂತ. ಹೌದು, ಡಿಲೇ ಇದೆ, ಡಿಲೇ ಎಕ್ಸ್ಪ್ಲೈನ್ ಮಾಡಿ ಅಂತ. ನೀವು ನನ್ನ ಮೊದಲ ಪ್ರಶ್ನೆ ಉತ್ತರ ಕೊಡಲ್ಲ, ಓದಲ್ಲ ಅವರು, ಅದನ್ನು ಓದಲ್ಲ. ಆಯ್ತು, ನೀವು ಓದಿದ ಪ್ಯಾರಾಗ್ರಾಫ್ ಮೆರಿಟ್ಸ್ ಮೇಲೆ ಡಿಸ್ಪ್ಯೂಟ್ ಮಾಡಿಲ್ಲ. ಆಫ್ಟರ್ ಹ್ಯಾವಿಂಗ್ ರಿಗಾರ್ಡ್ ಟು ದ ಫ್ಯಾಕ್ಟ್ ದಟ್ ನೋ ಸ್ಟೆಪ್ಸ್ ಹ್ಯಾವ್ ಬಿನ್ ಟೇಕನ್ ಬೈ ದ ಪಿಟಿಷನರ್ ಇನ್ ದ ಮ್ಯಾಟರ್ ಅಂಡ್ ಬೇರಿಂಗ್ ಇನ್ ಮೈಂಡ್ the fact that relief sought for by the petitioner herein cannot be entertained in a writ petition filed under Article 32 of the Constitution. We have no other option but to dismiss this writ petition. ಅಂದ್ರೆ ಆರ್ಟಿಕಲ್ 32 ನಲ್ಲಿ ಇದನ್ನ ಎಂಟರ್ಟೈನ್ ಮಾಡಕ್ ಆಗಲ್ಲ. ಯಾಕೆ ಅಂದ್ರೆ ನೀವು ರಿಲೀಫ್ ನ ಸರಿಯಾಗಿ ಕೇಳಿಲ್ಲ, ನೀವು ರೆಸ್ಪಾಂಡೆಂಟ್ಸ್ ಇಂದ ಏನ್ ರಿಲೀಫ್ ಬೇಕು ಅಂತ ಹೇಳಿಲ್ಲ, ನಾವು ಮೆರಿಟ್ಸ್ ಮೇಲೆ ಹೋಗಲ್ಲ, ಮೆರಿಟ್ಸ್ ಮೇಲೆ ಡಿಸ್ಮಿಸ್ ಮಾಡಲ್ಲ ಅಂತ ಹೇಳಿರೋದು. ಸೊ ಅದಾದ್ಮೇಲೆ ನೀವು ಈ ತರ ಏನು ಇಲ್ಲದೆ ಈ ತರ ಫ್ಯುಟೈಲ್ ಎಕ್ಸರ್ಸೈಸ್ ಮಾಡಿದೀರಾ, ಟೈಮ್ ವೇಸ್ಟ್ ಮಾಡಿದೀರಾ ಅಂತ ಸುಪ್ರೀಂ ಕೋರ್ಟ್ ಬೈದಿರ್ಬೋದು. ಸೊ ಅದನ್ನ ಡಿಸ್ಮಿಸ್ ಮಾಡಿರ್ಬೋದು. ಸೊ ಹಂಗಾದ್ರೆ ಈಗ ಧರ್ಮಾಧಿಕಾರಿಗಳಿಗೆ ಬೈದಿದ್ರು, ಅದ್ರ ಬಗ್ಗೆ ಒಂದು ಅರ್ಧ ಗಂಟೆ ಚರ್ಚೆ ಮಾಡಿ. ಯಾಕೆ ಅದನ್ನ ಮುಚ್ಚಿಟ್ರು, ಯಾಕೆ ಇದನ್ನ ಹೈಕೋರ್ಟ್ ಅಲ್ಲಿ ಮುಚ್ಚಿಟ್ರು ಅಂತ ಇಷ್ಟೊತ್ತು ನಾನು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀನಿ. ನಾನು ಮಾತಾಡಕ್ ಬಿಡಲ್ಲ ಅಂತ ನಿಮ್ ಅಬ್ಜೆಕ್ಷನ್ ಇತ್ತು, ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟು ನಿಮ್ಮ ಆರೋಪವನ್ನ ಸುಳ್ಳು ಅಂತ ಮಾಡಿದ್ದೀನಿ. ಆಯ್ತು, ಧರ್ಮಾಧಿಕಾರಿಗಳ ವಿಚಾರನ ಇಂದು ಚರ್ಚೆ ಮಾಡಿದ್ದೀರಿ, ಇವತ್ತು ಚರ್ಚೆ ಮಾಡೋಣ. ಬಟ್ ನೀವು ಕೂಡ ಸೂರ್ಯಮುಕುಂದ್ ಸರ್, ನೀವು ಕೂಡ ಈ ಚಿನ್ನಯ್ಯನ ಜೊತೆಯಲ್ಲಿ ಬಂದು ಈ ಚಿನ್ನಯ್ಯನನ್ನ ಏಕಾಂತವಾಗಿ ಅಥವಾ ಏಕಾಂಗಿಯಾಗಿ ಬಿಟ್ಟವ್ರ ತರದಲ್ಲಿ ಕೇವಲ ಈ ಪ್ಯಾರಾಗ್ರಾಫ್ ತನಕ ಮಾತ್ರ ಓದ್ತಿದ್ದೀರಿ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾಕೆ ಓದ್ತಿಲ್ಲ? ಈ ಪರಿಸರ ಪ್ರೈವೇಟ್ ಹಾಗೆ ಪೊಲಿಟಿಕಲ್ ಇದನ್ನ ಯಾಕೆ ಡೆಲಿಬರೇಟ್ ಆಗಿ ಅವಾಯ್ಡ್ ಮಾಡ್ತಿದ್ದೀರಿ? ಈಗ ಯಾಕೆ ಹೇಳ್ತು ಸುಪ್ರೀಂ ಕೋರ್ಟ್? ನಾನು ಅವಾಗ್ಲಿಂದ 6 ನಿಮಿಷದಿಂದ ನನ್ನ ನೇರ ಪ್ರಶ್ನೆ ಇರೋದು ಒಂದೇ, ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ ಹಿಂಗ್ ಯಾಕೆ ಹೇಳ್ತು? ಇದು ನಿಮಗ್ ಬೇಕಾಗಿರೋ ಪಾಯಿಂಟ್ಸ್ ಇದಾವೆ. Styling this writ petition as a public interest litigation only besmirages its noble object. It is not a public interest litigation in the true sense, but one which can also be termed as a publicity interest litigation, paisa interest litigation, private interest litigation, political interest litigation ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪ್ಯಾರಾಗ್ರಾಫ್, ದಿಸ್ writ petition is hence dismissed ಅಂತ. ಸೊ ಅದನ್ನ ಯಾಕೆ ಬಂತು ಅಂದ್ರೆ, ನೀವು ರೆಸ್ಪಾಂಡೆಂಟ್ ಸರಿಯಾಗಿ ಮಾಡಿಲ್ಲ, ನೀವು ಕೇಳಿರೋ ಅಂತದ್ರಲ್ಲಿ ಡಿಲೇ ಎಕ್ಸ್ಪ್ಲೈನ್ ಮಾಡಿಲ್ಲ, ನೀವು ಅಲ್ಲಿ ಯಾರನ್ನ ರೆಸ್ಪಾಂಡೆಂಟ್ ಇಂದ ಏನ್ ರಿಲೀಫ್ ಕೇಳಿದಿರಾ ಅವ್ರಿಗೆ ಏನ್ ಡೈರೆಕ್ಷನ್ ಕೊಡಬೇಕು ಅಂತ ನೀವು ರಿಟ್ ಪಿಟಿಷನ್ ಅಲ್ಲಿ ಕ್ಲಿಯರ್ ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಈ ತರ ಬಂದ್ಬಿಟ್ಟು ನೀವು ಕೇಳಿದಿರಾ, ಅದನ್ನ ಅದಾದ್ಮೇಲೆ ಇಲ್ಲಿ ಬಂದು ಕಂಪ್ಲೇಂಟ್ ಕೊಟ್ರಲ್ಲ. ಆಯ್ತು ಸೂರ್ಯಮುಕುಂದ್ ಸರ್, ವಕೀಲರಿದ್ದೀರಿ, ಹಾಗಾಗಿ ಕೇಳ್ತೀನಿ. ಸುಪ್ರೀಂ ಕೋರ್ಟ್ ಅದರಲ್ಲೂ ಇಂಥ ಗಂಭೀರವಾದ ಪ್ರಕರಣಗಳಲ್ಲಿ ಸುಮ್ನೆ ಈ ತರದ ಗಂಭೀರವಾದ ಪದಗಳನ್ನ ಬಳಕೆ ಮಾಡ್ಕೊಂಡ್ ಬಿಡುತ್ತಾ? ಪೈಸಾ ಅಂದ್ರೆ ದುಡ್ಡಿನ ಇನ್ವಾಲ್ವ್ಮೆಂಟ್, ಪೊಲಿಟಿಕಲ್ ಅಂದ್ರೆ ರಾಜಕೀಯದ ಹಸ್ತಕ್ಷೇಪ, ಇದರ ಜೊತೆಯಲ್ಲಿ ಪಬ್ಲಿಸಿಟಿ ಅಲ್ಲ, ಸುಮ್ನೆ ಅಂದ್ರೆ ಇದಕ್ಕೆ ಗ್ರೌಂಡ್ಸೇ ಇದರಲ್ಲಿ ಕಾಣದೆ. ನನ್ನ ಪ್ರಶ್ನೆ ಕಂಪ್ಲೀಟ್ ಆಗಿಲ್ಲ ಸರ್. ಈ 3 ಪದಗಳಿಗೆ ಪೂರಕವಾದ ಅಂಶಗಳು ಇವ್ರು ಕೊಟ್ಟಿರುವ ಕಂಪ್ಲೇಂಟ್ ಅಲ್ಲಿ ಕಾಣದೆ ಹೋದ್ರೆ ಸುಪ್ರೀಂ ಕೋರ್ಟ್ ಈ ಪದಗಳನ್ನ ಯಾಕೆ ಬಳಕೆ ಮಾಡುತ್ತೆ?